ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಈ ರೀತಿಯಾಗಿ ಸ್ಲ್ಯಾಂಟ್ ಆರ್ಚ ಟ್ರಿಪಲ್ ಕ್ರೋಶದಲ್ಲಿ ಟ್ರೈ ಮಾಡೋಣ. ಈ ಡಿಸೈನ್ ಬೇಗನೆ ಮಾಡಲಿಕ್ಕಾಗ್ತದೆ. ನೀವು ಟ್ರೈ ಮಾಡಿ ಬನ್ನಿ, ಈ ಡಿಸೈನ್ ಹೇಗೆ ಮಾಡೋದು ಅಂತ ಕಲಿಯೋಣ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ ಸ್ಟಿಚ್ ಹಾಕೋಣ. 1 2 3 4 5 ಚೈನ್ ಸ್ಟಿಚ್ ಹಾಕಿ ಈ 5 ಚೈನ್ ಸ್ಟಿಚ್ ಎಲ್ಲಿಗೆ ಬರ್ತದೆ ಅಂತ ಈ ರೀತಿಯಲ್ಲಿ ನೋಡಿಕೊಂಡು ಅಲ್ಲಗೊತ್ತನೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ 5 ಚೈನ್ ಸ್ಟಿಚ್ ಇಲ್ಲಿಗೆ ಬರ್ತದೆ, ನಾನು ಇಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ತೀನಿ ಈ ರೀತಿಯಾಗಿ. ಇನ್ನು ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕೋಣ. 1 2 3 ಚೈನ್ ಸ್ಟಿಚ್ ಹಾಕಿ ಆದಮೇಲೆ ನೀಡಲ್ ಮೇಲೆ 2 ಸತಿ ಲೂಪ್ ಸುತ್ತೋಣ. ಟೋಟಲ್ 3 ಲೂಪ್ ಇದೆ. ಇಲ್ಲಿ ಈ 5 ಚೈನ್ ಸ್ಟಿಚ್ಚಿನ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪಿನಲ್ಲಿ ಬಂದುಬಿಟ್ಟು ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಳೋಣ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇಲ್ಲಿ ಒಂದು ಟ್ರಿಪಲ್ ಕ್ರೋಶೆ ಆಯಿತು. ಇನ್ನಿವಾಗ ಸೆಕೆಂಡ್ ಟ್ರಿಪಲ್ ಕ್ರೋಶೆ 3 ಸತಿ ದಾರ ಸುತ್ತಿಕೊಂಡು 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. 2 ಟೈಮ್ಸ್ ಆಯಿತು. ಟೋಟಲ್ 5 ಟೈಮ್ಸ್ ಮಾಡಿಕೊಳ್ಬೇಕು. ಇದು ಥರ್ಡ್ ಒನ್ ಮಾಡಿಕೊಳ್ತಾ ಇರೋದು ನಾವೀಗ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. 3 ಟೈಮ್ಸ್ ಆಗಿದೆ. ಇನ್ನಿವಾಗ ಫೋರ್ತ್ ಒನ್ ಮಾಡಿಕೊಳ್ಳೋಣ. ಇದು ಇವಾಗ ಫೋರ್ತ್ ಒನ್. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಈ ರೀತಿಯಲ್ಲಿ ಟ್ರಿಪಲ್ ಕ್ರೋಶಗಳು ಕಾಣ್ತದೆ. ಇದು ಲಾಸ್ಟ್ ಒನ್, 5th ಒನ್. ಈ ಗ್ಯಾಪಿನಲ್ಲೇ ಬಂದುಬಿಟ್ಟು 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇದು ಕೂಡ ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿಯಾಗಿ ಇದೆ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತದೆ ಅಷ್ಟೇ. ಇಲ್ಲಿ ಈಗ 5 ಟೈಮ್ಸ್ ಆಯ್ತಲ್ವಾ, ಇದು ವರ್ಕ್ ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಹಾಕಿಕೊಂಡು ಈ ರೀತಿಯಲ್ಲಿ ವರ್ಕ್ ಕಾಣಿಸ್ತದೆ ನೋಡಿ. ಇವಾಗ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಿ ಆದಮೇಲೆ 6 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5 6 ಚೈನ್ ಸ್ಟಿಚ್ ಹಾಕಿಕೊಂಡು ಫ್ಯಾಬ್ರಿಕನ್ನು ಉಲ್ಟಾ ಟರ್ನ್ ಮಾಡಿಬಿಟ್ಟು ಇಲ್ಲಿ ಫಸ್ಟ್ ಇದ್ದು 3 ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದರ ಗ್ಯಾಪಿನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ವರ್ಕನ್ನು ಫಿಕ್ಸ್ ಮಾಡೋಣ. ಇಲ್ಲಿ ಫಿಕ್ಸ್ ಆಯಿತು. ಇನ್ನೀಗ ಫ್ಯಾಬ್ರಿಕನ್ನು ಸೀದಾ ಟರ್ನ್ ಮಾಡಿಕೊಂಡು ಇಲ್ಲಿ ಈ ರೀತಿಯಲ್ಲಿ ಲೂಪ್ ಇದೆ ನೋಡಿ, ದಾರವನ್ನು ಮೇಲಕ್ಕೆ ತೆಗೆದು ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ನಾನಿಲ್ಲಿ ಸ್ಮಾಲ್ ಸೈಜಿದ್ದು ಗೋಲ್ಡನ್ ಬೀಡನ್ನು ತೆಗೆದುಕೊಂಡಿದ್ದೀನಿ. ನೀವು ಗೋಲ್ಡ್ ಅಥವಾ ಪರ್ಲ್ ಬೀಡ್ ಕೂಡ ತೆಗೋಬೋದು. ಈ ರೀತಿಯಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಈ ಗ್ಯಾಪಿನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ
ಆಗ ಇದು ಬೀಡು ಫಿಕ್ಸ್ ಆಗ್ತದೆ. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕೋಣ. 1 2 3 ಚೈನ್ ಸ್ಟಿಚ್ ಹಾಕಿ ಇಲ್ಲಿ ಈ ಲೂಪ್ ಇದು ಗ್ಯಾಪ್ ಇದೆ ನೋಡಿ, ಇದೇ ಗ್ಯಾಪಿನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಾಗಿ. ನೆಕ್ಸ್ಟ್ ದಾರವನ್ನು ಮೇಲಕ್ಕೆತ್ತಿ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಈಗ ಸೆಕೆಂಡಿದು ಬೀಡ್ ಇನ್ಸರ್ಟ್ ಮಾಡೋಣ ಇದರೊಳಗಡೆ. ಈ ರೀತಿಯಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಬೀಡ್ ಲಾಕ್ ಹಾಕಿ 3 ಚೈನ್ ಸ್ಟಿಚ್ಚು 1 2 3 3 ಚೈನ್ ಸ್ಟಿಚ್ ಹಾಕಿ ಇದೇ ಲೂಪಿನಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿಯಲ್ಲಿ 4 ಬೀಡ್ ಇನ್ಸರ್ಟ್ ಆಗಬೇಕು. ನಂದು ಇಲ್ಲಿ 2 ಬೀಡ್ ಆಗಿದೆ. ಇನ್ನೂ 2 ಬೀಡ್ ಇನ್ಸರ್ಟ್ ಆದಮೇಲೆ ಹೇಗೆ ಕಾಣ್ತದೆ ವರ್ಕ್ ಅಂತ ತೋರಿಸ್ತೀನಿ. ಇಲ್ಲಿ ನಾನು 4 ಬೀಡು ಕೂಡ ಹಾಕಿಕೊಂಡಿದ್ದೀನಿ ನೋಡಿ, ಈ ರೀತಿಯಲ್ಲಿ ಕಾಣಿಸ್ತದೆ. ಸ್ವಲ್ಪ ಕ್ಯಾಮರಾದಲ್ಲಿ ಸ್ವಲ್ಪ ಲೈಟಾಗಿ ಕಲರ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನೋಡಲಿಕ್ಕೆ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು. ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿಕೊಂಡಿದ್ದೀನಿ ಇದೇ ಲೂಪಿನೊಳಗಡೆ. ಇನ್ನೀಗ ಈ ವರ್ಕನ್ನು ಎಲ್ಲಿ ಬರ್ತದೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕಿಕೊಂಡು ಫಿಕ್ಸ್ ಮಾಡೋಣ. ಈ ರೀತಿಯಲ್ಲಿ ವರ್ಕ್ ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಿದೆ. ಫಿಕ್ಸ್ ಮಾಡಿ ಆದಮೇಲೆ ವರ್ಕ್ ಈ ರೀತಿಯಾಗಿ ಕಾಣಿಸ್ತಾ ಉಂಟು. ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿದ್ದೀನಿ. 3 ಚೈನ್ ಸ್ಟಿಚ್ ಹಾಕಿ ಲಾಕ್ ವರ್ಕ್ ಈ ರೀತಿಯಲ್ಲಿ ಕಾಣಿಸ್ತದೆ. ಇನ್ನು ನೆಕ್ಸ್ಟ್ 5 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5 ಚೈನ್ ಸ್ಟಿಚ್ ಹಾಕಿ ಈ 5 ಚೈನ್ ಸ್ಟಿಚ್ಚು ಎಲ್ಲಿಗೆ ಬರ್ತದೆ ಅಂತ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ರೀತಿಯಾಗಿ ಇದು ಇಲ್ಲಿಗೆ ಬರ್ತದೆ, ಇಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕಿಕೊಂಡೆ. ಇನ್ನು ಇವಾಗ ನೆಕ್ಸ್ಟ್ 3 ಚೈನ್ ಸ್ಟಿಚ್ಚು 1 2 3 ಇದು ಸೇಮ್ ರಿಪೀಟ್ ಆಗ್ತದೆ. 3 ಚೈನ್ ಸ್ಟಿಚ್ ಹಾಕಿಬಿಟ್ಟು ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋದು. ಆವಾಗದಾಗೇ ಇದೇ ರೀತಿಯಲ್ಲಿ ವರ್ಕ್ ರಿಪೀಟ್ ಆಗ್ತದೆ. ನಾನು ಲಾಸ್ಟಲ್ಲಿ ವರ್ಕ್ ಹೇಗೆ ಕಾಣ್ತದೆ ಅಂತ ತೋರಿಸಿಕೊಡ್ತೀನಿ. ಇವಾಗ ಇಲ್ಲಿ ನಮ್ಮದು ವರ್ಕಿನ ಲಾಸ್ಟಿಗೆ ಬಂದಿದ್ದೇವೆ ನೋಡಿ, ಈ ರೀತಿಯಾಗಿ ಕಾಣಿಸ್ತದೆ. ನಾನಿಲ್ಲಿ ಸಿಂಗಲ್ ಕ್ರೋಶೆ ಹಾಕಿ 3 ಚೈನನ್ನು ಫಿಕ್ಸ್ ಮಾಡಿದ್ದೀನಿ. ಇನ್ನು ಇದು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ವರ್ಕ್ ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಹಾಕಿದೆ. ಇನ್ನೊಂದು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಕಟ್ ಮಾಡೋಣ. ಇನ್ನು ಕುಚ್ಚು ಕಟ್ಟಿ ಆದಮೇಲೆ ಈ ವರ್ಕ್ ಯಾವ ರೀತಿ ಕಾಣ್ತದೆ ಅಂತ ತೋರಿಸ್ತೀನಿ ನಾನು. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ. ತುಂಬ ಈಸಿಯಾಗಿದೆ ಮಾಡಲಿಕ್ಕೆ. ನೀವು ಕೂಡ ಒಂದು ಸತಿ ಈ ಡಿಸೈನನ್ನು ಟ್ರೈ ಮಾಡಿ ನನಗೆ ಈ ಡಿಸೈನ್ ಹೇಗೆ ಬಂತು ಅಂತ ತಿಳಿಸಿ. ನಿಮಗೆ ಈ ಡಿಸೈನ್ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.